ಆತ್ಮೀಯರೇ, ಈಗಾಗಲೇ ಮುಂಗಾರು ಮಳೆ ಕ್ಷೀಣಿಸಿದ್ದು ಇವತ್ತು KRS ಡ್ಯಾಮ್ನಲ್ಲಿ ನೀರೇ ಇಲ್ಲ. ಇವತ್ತು ಕುಡಿಯೋಕ್ಕೂ ಸಹ ನೀರಿಲ್ಲದೆ ಇರತಕ್ಕಂಥ ವ್ಯವಸ್ಥೆ ಇದೆ. ಈಗಾಗಲೇ ಇದನ್ನೆಲ್ಲ ವಿರೋಧಿಸಿ ಕಳೆದ ತಿಂಗಳು ನಮ್ಮ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೇವಲ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದು ಒಂದೇ ವಿಚಾರ ಅಲ್ಲ, ಹಲವಾರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದ್ ಮಾಡ್ತಾಯಿದ್ದೀವಿ. ಭಾಳ ಮುಖ್ಯವಾಗಿ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು, ಮಹದಾಯಿ ಕಳಸಾ ಬಂಡೂರು ಯೋಜನೆ ಅನುಷ್ಠಾನಗೊಳ್ಳಬೇಕು, MES ನಿಷೇಧ ಆಗಬೇಕು, ಮತ್ತು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು, ಹಾಗೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಬೇಕು, ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಆಲಮಟ್ಟಿ ಜಲಾಶಯ ಎತ್ತರಗೊಳಿಸಬೇಕು, ಹಿಂದಿ ಬೇಡವೇ ಬೇಡ, ಹಾಗೆ ಕರ್ನಾಟಕದಲ್ಲಿ ನಾಮಫಲಕಗಳನ್ನ ಕನ್ನಡದಲ್ಲಿ ಹಾಕಬೇಕು, ಮತ್ತು ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತೇಳಿ ಇನ್ನೂ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಕನ್ನಡಿಗರ ಸಮಗ್ರ ಅಭಿವೃದ್ಧಿಗಾಗಿ ಈ ಕರ್ನಾಟಕ ಬಂದ್ನ ಕರೆ ಕೊಟ್ಟಿದ್ದೇವೆ. ಕೇವಲ ತಮಿಳುನಾಡಿಗೆ ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇರ್ಬೋದು, ಸಮಿತಿ ಇರ್ಬೋದು, ಕೊಟ್ಟಂಥ ಆದೇಶ ಇವತ್ತು ಕರ್ನಾಟಕದ ರೈತರಿಗೆ ಮರಣ ಶಾಸನವಾಗಿದೆ. ಇಂಥ ಒಂದು ಆದೇಶವನ್ನು ಕರ್ನಾಟಕ ಸರ್ಕಾರ ಧಿಕ್ಕರಿಸಬೇಕು. ಕೇವಲ ಮರಣ ಶಾಸನವಾಗಿರ್ತಕ್ಕಂಥ ಈ ಒಂದು ಆದೇಶವನ್ನು ಪಾಲಿಸಬಾರ್ದು ಅಂತೇಳಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಕರ್ನಾಟಕ ಬಂದ್ ಮಾಡೇ ತೀರ್ತೀವಿ ಅಂತ ಹೇಳಿದರೆ, ಯಾರು ಬೆಂಬಲ ಕೊಡದೆ ಹೋಗಲಿ, ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ 2-2.5 ಸಾವಿರ ಕನ್ನಡ ಪರ ಸಂಘಟನೆಗಳ ಬೆಂಬಲ ಕೊಟ್ಟಿದ್ದಾರೆ, ಖಾಸಗಿ ಶಾಲೆಗಳವರು ಬೆಂಬಲ ಕೊಟ್ಟಿದ್ದಾರೆ, ಕಾರ್ಖಾನೆಗಳ ಮಾಲೀಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳು ನಮಗೆ ಒತ್ತಾಸೆಯಾಗಿ ನಿಂತಿದ್ದಾರೆ, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಕನ್ನಡಿಗರ ಅಭಿವೃದ್ಧಿಗಾಗಿ ಹಲವಾರು ಬೇಡಿಕೆಗಳು ಈಡೇರಲೇಬೇಕು. ನಮಗೆ ಕುಡಿಯೋಕ್ಕೆ ನೀರಿಲ್ಲಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯೋಕ್ಕೆ ನೀರು ಕೊಡಲಿಕ್ಕೆ ಎಲ್ಲಿದೆ? ಇವತ್ತು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ಕಾವೇರಿ ಪ್ರಾಧಿಕಾರ ಇರ್ಬೋದು, ಸಮಿತಿ ಇರ್ಬೋದು, ಬಂದು ಸ್ಥಳ ಪರಿಶೀಲನೆ ಮಾಡಬೇಕಿತ್ತು. ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಅಂದಾಗ ಬೆಳೆ ಬೆಳೀಕ್ಕೆ ಸಾಧ್ಯ ಇಲ್ಲ ಆಗ್ತಂತೇಳಿ ಅದನ್ನು ಮನವರಿಕೆ ಮಾಡಿಕೊಂಡು ನಂತರ ಆದೇಶ ಕೊಡಬೇಕಾಯಿತು. ಈ ಆದೇಶನ ಧಿಕ್ಕರಿಸಿ ನಾವು ಕರ್ನಾಟಕ ಬಂದ್ ಮಾಡಿ ಇವತ್ತು ಕನ್ನಡಿಗರ ಒಂದು ಸಮಗ್ರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದ್ ಮಾಡ್ತಿದ್ವಿ. ದಯಮಾಡಿ ಎಲ್ಲ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಮುಖಾಂತರ ಬೇಡಿಕೆಯನ್ನು ಇಡ್ತಾಯಿದ್ವಿ. ಮಾಡ್ತೀವಿ. ಈಗಾಗಲೇ ನಾವು ವಿಚಾರ ಮಾತಾಡಿರೋ ಹಾಗೆ ಮಾನ್ಯ DK ಶಿವಕುಮಾರ್ ಸಾಹೇಬರು ಕೊಟ್ಟಂಥ ಮಾತನ್ನ ನೆನಪು ಮಾಡ್ತಾಯಿದ್ರು ಹೈಕಮಾಂಡ್ಗೆ. ನಂತರದಲ್ಲಿ ಹೈಕಮಾಂಡ್ ಅವರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿತ್ತು. ಆ ನಂತರದಲ್ಲಿ ಮುಖ್ಯಮಂತ್ರಿ ಆದ ನಂತರ ಅವರೇ ಕೊಟ್ಟಂಥ ಮಾತನ್ನ ಮರೀತಾ ಇದ್ದಾರೆ. ಈಗಾಗಲೇ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತೇಳಿ ಪಾದಯಾತ್ರೆ ಮಾಡಿದರು, ಆ ಮಾತನ್ನ ಮಾರ್ತಿದ್ದಾರೆ. ಇವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ನಾವು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಕರ್ನಾಟಕ ಬಂದ್ಗೆ ನಾವೆಲ್ಲ ಬೆಂಬಲ ಕೊಟ್ಟಿದ್ದೀವಿ. ನಾಳೆ ಖಾಲಿ ಬಿಂದಿಗೆಗಳನ್ನ ಪ್ರದರ್ಶನ ಮಾಡೋ ಮುಖಾಂತರ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಾಗಿಲಾಕಬೇಕು, ಈ ಬಂದ್ಗೆ ಬೆಂಬಲ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಯಾರನ್ನೂ ಕೂಡ ಬಲವಂತಾಗಿ ಬಂದ್ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಾರ್ವಜನಿಕರು ತಮ್ಮ ವಾಲಂಟರಿಯಾಗಿ ಬಂದ್ ಮಾಡೋ ಮುಖಾಂತರ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಈ ಮುಖಾಂತರ ಮನವಿ ಮಾಡ್ತೇನೆ.